ಈ ಪ್ರಪಂಚದಲ್ಲೇ ಅತ್ಯಂತ ಖರೀದಾದ ಮುಖೇಶ್ ಅಂಬಾನಿ ಮನೆಯಲ್ಲಿ ಎಸಿ ಅನ್ನೋದೇ ಇಲ್ಲ ಯಾಕಂತ ಹೇಳ್ತೀನಿ. ಹಾಗೆ ಮುಸ್ಲಿಮ್ಸ್ ಎಲ್ಲ ಯಾಕೆ ಹೀಗ್ ಬರೀ ಕೂತ್ಕೊಂಡೇ ನೀರ್ ಕುಡಿತಾರ ಇದ್ರ ಬಗ್ಗೆನೂ ಹೇಳ್ತೀನಿ. ಒಂದು ಮನೆಯನ್ನ ನೆಲದ ಮೇಲೆ ಕಟ್ಟಿದ್ರೆ ಟ್ಯಾಕ್ಸ್ ಅನ್ನ ಹಾಕ್ತಾರಂತ, ಈತ ಮನೆಯನ್ನ ಎಲ್ಲಿ ಕಟ್ಟದ ಅಂತ ಗೊತ್ತಾ? ಇದನ್ನ ನೋಡಿದ್ರೆ ನೀವೆಲ್ಲ ಶಾಕ್ ಆಗ್ಲೇಬೇಕು. ಅದೇನು ಅನ್ನೋದನ್ನ ಹೇಳ್ತೀನಿ, ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಹಾಗೆ ನೋಡಿ. ಸೊ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಈ ಪ್ರಪಂಚದಲ್ಲೇ ಅರ್ಧಕ್ಕರ್ಧ ಕಾರ್ಸ್ ಎಲ್ಲವೂ ಒಂದೇ ಬ್ರ್ಯಾಂಡ್ ಆಗಿದ್ವು, ಇನ್ನ ಅವೇ ಫೋರ್ಡ್ ಕಂಪನಿವು. ಅದು 1924ರಲ್ಲಿ ಆಗಿನ ಕಾರ್ ಮಾರ್ಕೆಟ್ಸ್ ಅಲ್ಲಿ ಅಷ್ಟರ ಮಟ್ಟಿಗೆ ಕಾಂಪಿಟೇಷನ್ ಇರ್ಲಿಲ್ಲ. ಆಗಿನ ಮಾರ್ಕೆಟ್ಸ್ ಅಲ್ಲಿ ಕೇವಲ 2 ಇಲ್ವಾ 3 ಕಾರ್ ಕಂಪನೀಸ್ ಮಾತ್ರನೇ ಇದ್ವು. ಆ 2-3 ಕಂಪನೀಸ್ ಕೂಡ ಒಂದ್ ವರ್ಷಕ್ಕೆ ತಮ್ಮ ಬ್ರ್ಯಾಂಡ್ ನಲ್ಲಿ 2 ಇಲ್ವಾ 3 ಕಾರ್ಸ್ ಮಾತ್ರನೇ ತಯಾರು ಮಾಡೋರು. ಅದ್ರ ಕಾರಣವಾಗಿ ಫೋರ್ಡ್ ಕಂಪನಿಯನ್ನ ಕಿಂಗ್ ಆಫ್ ದ ಮೋಟಾರ್ ಅಂತ ಕರೀತಿದ್ರು. ಮುಖೇಶ್ ಅಂಬಾನಿ ಮನೆಯಲ್ಲಿ ಎಸಿ ಅನ್ನೋದು ಯಾಕಿಲ್ಲ? ಅದೇನೋ ಕೋಟಿಗಟ್ಲೆ ಕೊಟ್ಟು ಕಟ್ಟಿರುವಂತ ಮನೆಯಲ್ಲಿ ಒಂದು ಸಣ್ಣ ಎಸಿ ಇಟ್ಕೊಳಕ್ ಆಗಲ್ವಾ ಅಂದ್ರೆ ಇಲ್ಲ. ಯಾಕಂದ್ರೆ ನಿಜಕ್ಕೂ ಮುಖೇಶ್ ಅಂಬಾನಿ ಕಟ್ಟಿರುವಂತಹ ಈ ಆಂಟಿಲ್ಲಾ ಹೌಸ್ ನ ಒಂದು ಗೋಡೆಗಳನ್ನ ಒಂದು ಯೂನಿಕ್ ಶೇಪ್ ನಲ್ಲಿ ತಯಾರು ಮಾಡಿದ್ದಾರೆ. ಆ ಗೋಡೆಗಳ ಒಂದು ಸ್ಟ್ರಕ್ಚರ್ ನಾರ್ಮಲ್ ಗೋಡೆಗಳಿಗಿಂತ ಡಿಫ್ರೆಂಟ್ ಯೂನಿಕ್ ಶೇಪ್ ಅನ್ನ ಕೊಟ್ಟಿದ್ದಾರೆ. ಆದ್ರಿಂದ ಅವರ ಒಂದು ಮನೆ ಗೋಡೆಗಳು ಏರ್ ಎನರ್ಜಿ ಅನ್ನೋದು ಕ್ಯಾಪ್ಚರ್ ಮಾಡುತ್ತೆ. ಅವರಿಗೆ ಎಸಿಯ ಒಂದು ಅವಸರನೇ ಇಲ್ಲದೆ ಆಚೆಯಿಂದ ಬರುವಂತಹ ಗಾಳಿಯಿಂದನೇ ತಮ್ಮ ಒಂದು ಮನೆ ಯಾವಾಗ್ಲೂ ಕೂಡ ತಣ್ಣಗಿರೋ ವಿಧವಾಗಿ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಅದ್ರ ಕಾರಣದಿಂದನೇ ತಮ್ಮ ಮನೆಯಲ್ಲಿ ಎಸಿ ಇದ್ರು ಇಲ್ಲದೆ ಇದ್ರು ಕೂಡ ಯಾವುದೇ ಸಮಯ ಆದ್ರೂ ಕೂಲ್ ಆಗೇ ಇರುತ್ತಂತೆ. ಅಂಡ್ ಇದ್ರಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯವೇನಂದ್ರೆ ಈ ಗೋಡೆಗಳ ಟೆಕ್ನಿಕ್ ದ್ವಾರ ರೂಮ್ಸ್ ನಿಂದ ಹಿಡಿದು ತಮ್ಮ ಬಿಲ್ಡಿಂಗ್ ನ ಎಲ್ಲಾ ಕಡೆಯೂ ಕೂಡ ಒಂದು ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡಬಹುದು. ಆದ್ರಿಂದ ಆತನ ಮನೆಗೆ ಎಸಿ ಆಗಿ ಸೆಂಟ್ರಲೈಸ್ ಎಸಿ ಇಟ್ಕೊಳ್ಳುವಂತ ಅವಸರನೇ ಇಲ್ಲ. ನಾರ್ಮಲಿ ಮುಸ್ಲಿಮ್ಸ್ ಕೂತ್ಕೊಂಡೆ ನೀರನ್ನ ಕುಡಿತಾರೆ. ಸೊ ಹೀಗ್ ಕುಡಿಯೋದಕ್ಕಿಂದಿರೋ ರೀಸನ್ ಆದ್ರೂ ಏನು ಅಂತ ನೋಡೋದಾದ್ರೆ ಈ ಪೊಸಿಷನ್ ನಲ್ಲೇ ನೀರನ್ನ ಕುಡಿಬೇಕಂತ ಅವರ ಒಂದು ಕುರಾನ್ ಬುಕ್ ನಲ್ಲಿ ಬರೆಯಲಾಗಿದೆ ಅಂತೆ. ಸೊ ಒಂದ್ ವೇಳೆ ನಾವು ನಿಂತು ನೀರನ್ನ ಕುಡಿದಿದ್ದೆ ಆದ್ರೆ ನಮ್ಮ ಬಾಡಿ ಒಳಗ್ ವಾಟರ್ ಫಾಸ್ಟ್ ಆಗಿ ಹೋಗುತ್ತೆ. ಇದರಿಂದ ಲಂಗ್ಸ್ ಅಂಡ್ ಹಾರ್ಟ್ ಫಂಕ್ಷನ್ ಡ್ಯಾಮೇಜ್ ಆಗುವಂತ ರಿಸ್ಕ್ ಹೆಚ್ಚಾಗಿರುತ್ತಂತೆ. ಹಾಗೆ ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲ್ಸ್ ಕೂಡ ಡಿಸ್ಟರ್ಬ್ ಆಗ್ತವೆ. ಅಂಡ್ ಈ ವಿಷಯ ಸೈಂಟಿಫಿಕಲ್ ಆಗಿ ಪ್ರೂವ್ ಕೂಡ ಆಗಿದೆ. ಈಗ ಚೂಯಿಂಗ್ ಗಮ್ ಅನ್ನ ಹಾಕಿದ್ರೆ ಏನಾಗುತ್ತೋ ಗೊತ್ತಾ? ಚೂಯಿಂಗ್ ಗಮ್ ಏನಾದ್ರು ಒಂದ್ ವೇಳೆ ನುಂಗಿದ್ರೆ ಅದು ಸರಿ ಸುಮಾರು 7 ವರ್ಷಗಳವರೆಗೂ ತಮ್ಮ ಹೊಟ್ಟೆಯಲ್ಲೇ ಇರುತ್ತಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿರ್ತಾರ. ಸೊ ಅಂತವ್ರಿಗೆ ಏನ್ ಅನ್ಬೇಕೋ ಗೊತ್ತಾಗ್ತಿಲ್ಲ. ಆಕ್ಚುಲಿ ಈ ಚೂಯಿಂಗ್ ಗಮ್ ಏನಾದ್ರು ನುಂಗಿದ್ರೆ ಡೈಜೆಸ್ಟ್ ಏನೋ ಆಗೋಗುತ್ತೆ. ಆದ್ರೆ ನಾವು ತಿನ್ನೋಂತ ಆಹಾರ ಆಗೋಷ್ಟು ಸ್ಪೀಡ್ ಅಲ್ಲಿ ಅಲ್ಲದೆ ಸ್ವಲ್ಪ ನಿಧಾನಕ್ಕೆ ಆ ಚೂಯಿಂಗ್ ಗಮ್ ಅನ್ನೋದು ಡೈಜೆಸ್ಟ್ ಆಗುತ್ತೆ. ಒಂದ್ ವೇಳೆ ಇನ್ಮೇಲಾದ್ರೂ ಬೈ ಚಾನ್ಸ್ ನುಂಗಿದ್ರೆ ಭಯ ಬೀಳೋ ಅವಶ್ಯಕತೆನೇ ಇಲ್ಲ. ಅದು 2 ಇಲ್ವಾ 3 ದಿನದಲ್ಲಿ ಡೈಜೆಸ್ಟ್ ಆಗಿ ಅದು ಎಲ್ಲಿಂದ ಆಚೆಗೆ ಬರ್ಬೇಕು ಅಲ್ಲಿಂದ ಬರುತ್ತೆ. ಇಲ್ಲಿ ಕಾಣಿಸ್ತಿರೋ ಮನೆ ನೋಡಿ, ಈ ಮನೆಯನ್ನ ಒಂದು ಕಾಲುವೆ ಮೇಲೆ ನಿರ್ಮಿಸಿದ್ದಾರೆ. ಈ ಮನೆಯನ್ನ 17ನೇ ಶತಮಾನದಲ್ಲಿ ಒಂದು ಚಿಕ್ಕ ಬ್ರಿಡ್ಜ್ ರೀತಿ ಮಾಡಿ ಅದ್ರ ಮೇಲೆ ಈ ಮನೆಯನ್ನ ಕಟ್ಟಿದ್ದಾರೆ. ಯಾಕಂದ್ರೆ ಆ ಸಮಯದಲ್ಲಿ ಲ್ಯಾಂಡ್ ಟ್ಯಾಕ್ಸ್ ಅನ್ನೋದು ತುಂಬಾ ಹೆಚ್ಚಾಗಿರೋದು. ಅದ್ರ ಕಾರಣದಿಂದನೇ ಲ್ಯಾಂಡ್ ಮೇಲೆ ಕಟ್ಟಿದ್ರೆ ಟ್ಯಾಕ್ಸ್ ಜಾಸ್ತಿ ಆಗ್ತಾರಂತ ತನ್ನ ಒಂದು ಮನೆಯನ್ನ ನೀರ್ ಹರಿಯುವಂತ ಕಾಲುವೆ ಮೇಲೆನೆ ಈ ಬೇಸ್ಮೆಂಟ್ ಅನ್ನ ಹಾಕಿ ಅಲ್ಲಿ ನೀರ್ ಹೋಗೋದಕ್ಕೂ ಜಾಗ ಬಿಟ್ಟು ತಾನಿರೋದಕ್ಕೂ ಕೂಡ ಒಂದು ಜಾಗ ಮಾಡ್ಕೊಂಡ. ಇದ್ರ ಕಾರಣದಿಂದ ಆತ ಯಾವ್ದೇ ರೀತಿ ಖಾಲಿ ಲ್ಯಾಂಡ್ ನಲ್ಲಿ ಮನೆ ಕಟ್ಟಿಲ್ಲ. ಸೊ ಈ ರೀಸನ್ ಇಂದ ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಕಟ್ಟೋದೇ ಇಲ್ಲ ಅಂತಿದ್ದಾನೆ. ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಇನ್ನೂ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕು ಅಂದ್ರೆ ತಪ್ಪದೆ ಈ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.